ನಮಸ್ತೆ. ಮಂಜುಶ್ರೀ ಶಾಲೆಯಲ್ಲಿ ಈ ವರ್ಷ ನಾವು ಮಂಜುಶ್ರೀ ಕನ್ನಡ ಕಲಾ ಉತ್ಸವ ಮಂಜುಶ್ರೀ ಶಾಲೆಯಲ್ಲಿ ದಿನಾಂಕ 23ರಂದು ಸಂಜೆ 5:00ವರೆಗೆ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಮುಖ್ಯ ಟಿ.ಬಿ. ಜಯಚಂದ್ರ ಸಾಹೇಬರು ಬರ್ತಾ ಇದ್ದಾರೆ, ಮಾನ್ಯ ಶಾಸಕರು ಮತ್ತು ದೆಹಲಿಯ ವಿಶೇಷ ಪ್ರತಿನಿಧಿ ನಮ್ಮ ಕರ್ನಾಟಕ ಸರ್ಕಾರದ ಅವರು ಬರ್ತಾ ಇದ್ದಾರೆ. ಆಮೇಲೆ ನಮ್ಮ ಶಾಲೆಯ ಅಧ್ಯಕ್ಷರಾದಂತಹ ಶ್ರೀ ಮಂಜುನಾಥ್ರವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ. ಮೀರ್ ಸಾಹೇಬ್ ಶಿವಣ್ಣನವರು ವಿಶೇಷ ಆಹ್ವಾನಿತರಾಗಿ ಆಗಮಿಸಿ, ಜಾನಪದ ವಿದ್ವಾಂಸರು ಕೂಡ ಹೌದು, ಅವರು ವಿಶೇಷವಾಗಿ ಆಗಮಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಆಮೇಲೆ ನಗರಸಭೆಯ ಅಧ್ಯಕ್ಷರಾದಂತಹ ಪೂಜಾ ಪೆದ್ರಾಜ್ ಅವರು ಬರ್ತಾ ಇದ್ದಾರೆ. ಸ್ವಾತಿ ಮಂಜೇಶ್ ಅವರು ಈ ಸ್ಥಳೀಯ ನಗರಸಭೆ ಸದಸ್ಯರು ಅವರು ಕೂಡ ಬರ್ತಾ ಇದ್ದಾರೆ. ಮತ್ತೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಕೃಷ್ಣಪ್ಪ ಸರ್ ಬರ್ತಾ ಇದ್ದಾರೆ. ಮತ್ತೆ ನಮ್ಮ ಶಾಲೆಯ ಕಾರ್ಯದರ್ಶಿಗಳಾದಂತಹ ಮಹಾಲಿಂಗಪ್ಪ ಸರ್ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಮತ್ತು ಈ ನಮ್ಮ ಶಾಲೆಯ ಎಲ್ಲ ಪೋಷಕರು ಮತ್ತು ಮಕ್ಕಳು ಮತ್ತೆ ನಮ್ಮ ಶಿಕ್ಷಕರ ಎಲ್ಲರನ್ನೂ ಬಂದು ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕಾಗಿ ವಿನಂತಿಸ್ತೇನೆ. ಇದು ಒಟ್ಟಿಗೆ ಈ ಕಾರ್ಯಕ್ರಮ ವಿಶೇಷ ಏನು ಅಂದ್ರೆ ಕನ್ನಡ ಕಲಾ ಉತ್ಸವ ಅಂತ ಮಾಡ್ತಾ ಇದ್ದೀವಿ. ಕನ್ನಡದ ಬಗ್ಗೆ ವಿಶೇಷವಾದಂತಹ ಅಂದ್ರೆ ಈ ಭಾಷೆ ಅನ್ನೋದು ಈ ಒಂದು ನಮ್ಮ ಸಂಸ್ಕೃತಿ ಕೂಡ, ಮತ್ತೆ ಭಾಷೆ ಅನ್ನೋದು ನಮ್ಮಲ್ಲಿ ಈ ಭಾಷೆ ಮತ್ತು ನಮ್ಮ ಸಂಬಂಧಗಳು ಮತ್ತೆ ಸಂಸ್ಕೃತಿಗಳು ಎಲ್ಲವೂ ಸಹ ಅಲ್ಲೇ ಅಡಗಿವೆ. ಆ ಕಾರಣದಿಂದ ಒಂದು ಕನ್ನಡ ಭಾಷೆಯ ಒಂದು ವಿಶೇಷವಾದಂತಹ ಒಂದು ಉತ್ಸವವನ್ನ ನಾವು ಮಾಡ್ತಾ ಇದ್ದೇವೆ. ಅದು ಇನ್ನೊಂದು ಮುಖ್ಯವಾದ ಏನು ಅಂದ್ರೆ 1973ರಲ್ಲಿ ದೇವರಾಜ ಅರಸು ಅವರು 1973ರಲ್ಲಿ ಕರ್ನಾಟಕವನ್ನ ಮರುನಾಮಕರಣ ಮಾಡಿ ಕರ್ನಾಟಕ ಅಂತ ಮರುನಾಮಕರಣ ಮಾಡ್ತಾರೆ. ಆ ಒಂದು ವಿಶೇಷವಾಗಿ ಈ ಒಂದು ಸಂದರ್ಭದಲ್ಲಿ 50 ವರ್ಷ ಪೂರೈಸಿದ ನಂತರ ನಾವು ಇಲ್ಲಿ ಕನ್ನಡ ಕಲಾ ಉತ್ಸವವನ್ನ ನಾವು ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಹೆಚ್ಚು ಕನ್ನಡ ಮತ್ತೆ ಕರ್ನಾಟಕಕ್ಕೆ ಸೀಮಿತವಾದಂತಹ ಹಾಡುಗಳು ಮತ್ತೆ ಜಾನಪದ ಶೈಲಿಯಂತ ಜಾನಪದ ನೃತ್ಯಗಳು, ಜಾನಪದ ಹಾಡುಗಳು ಇಲ್ಲಿ ವಿಶೇಷವಾಗಿ ಬರ್ತಾ ಇದ್ದಾವೆ. ಇದರೊಂದಿಗೆ ಎಲ್ಲಾ ತರಗತಿಯ ಮಕ್ಕಳು ಸಹ ಇದರಲ್ಲಿ ಅತಿ ಹೆಚ್ಚಿನ ಉತ್ಸಾಹದಿಂದ ಭಾಗವಹಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸ್ತಾರೆ ಅಂತ ಹೇಳ್ಬಿಟ್ಟು ಒಂದು ಆಶಾಭಾವನೆಯನ್ನ ವ್ಯಕ್ತಪಡಿಸ್ತೀವಿ. ಕಾರ್ಯಕ್ರಮ ನಾಳೆ ಸಂಜೆ 5:00ವರೆಗೆ ಸ್ಟಾರ್ಟ್ ಆಗ್ತದೆ. ಆಮೇಲೆ ಇನ್ನೊಂದು ವಿಶೇಷವಾಗಿ ಏನು ಅಂದ್ರೆ ಇದು ಲೈವ್ ಕೂಡ ಇರ್ತದೆ. ನಾವು ಲಿಂಕ್ ಗಳನ್ನ ನಾವು ಶೇರ್ ಮಾಡ್ತೇವೆ. ದಯಮಾಡಿ ಆ ಲಿಂಕ್ ಗಳನ್ನ ಪ್ರೆಸ್ ಮಾಡಿ ನಾಳೆ ಸಂಜೆ ಕಾರ್ಯಕ್ರಮವನ್ನು ಕೂಡ ಎಲ್ಲೇ ಇದ್ದು ಸಹ ನೀವು ವೀಕ್ಷಣೆ ಮಾಡಬಹುದು. ಶನಿವಾರ ಸಂಜೆ 5:00ವರೆಗೆ ಮಂಜುಶ್ರೀ ಶಾಲಾ ಆವರಣ, ಮಂಜುನಾಥ್ ನಗರ, ಸಿರಾದಲ್ಲಿ ನಡೀತದೆ. ದಯಮಾಡಿ ಎಲ್ಲರೂ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸುವಾಗಿ ಕೋರ್ತೇನೆ. ನಮಸ್ಕಾರ. ನಾಳೆ ನಮ್ಮ ಶಾಲೆನಲ್ಲಿ ಮಂಜುಶ್ರೀ ಕನ್ನಡ ಕಲಾ ಉತ್ಸವ ಅನ್ನೋ ಒಂದು ಶೀರ್ಷಿಕೆ ಅಡಿ ನಮ್ಮ ಒಂದು ವಾರ್ಷಿಕೋತ್ಸವನ ಶಾಲಾ ವಾರ್ಷಿಕೋತ್ಸವನ ನಡೆಸ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯಲ್ಲಿ ಮೊಟ್ಟ ಮೊದಲನೇದಾಗಿ ರೈತರು ನಮ್ಮ ದೇಶದ ಬೆನ್ನೆಲುಬು. ಹಾಗಾಗಿ ನಮ್ಮ ಶಾಲೆಯಲ್ಲೇ ಓದಿದಂತ ಮಕ್ಕಳು ಇವತ್ತು ಬರೀ ಕೇವಲ ರೈತರ ಹೊಲದ ಕೆಲಸಗಳನ್ನ ಮಾಡಿಕೊಂಡು ಮಕ್ಕಳನ್ನ ಉನ್ನತ ಮಟ್ಟಕ್ಕೆ ಕಳಿಸಿದಂತ ಪೋಷಕರಿಗೆ ನಾವು ನಾಳೆ 3 ಜನಕ್ಕೆ ಸನ್ಮಾನ ಇಟ್ಕೊಂಡಿದೀವಿ. ಅದೇ ರೀತಿ ನಮ್ಮ ಶಾಲೆನಲ್ಲಿ ಯಾವಾಗ್ಲಾದ್ರೂ ನಮ್ಮ ಶಾಲೆನಲ್ಲಿ ಆ ಕಡೆ ಈ ಕಡೆ ಸ್ವಲ್ಪ ಹಾವುಗಳು ಕಾಟ ಇರೋದ್ರಿಂದ ಉರಗ ತಜ್ಞರು ಬಂದು ಆ ಹಾವನ್ನ ಹಿಡಿದು ಹೋಗ್ತಾರೆ, ಸಿರಿಪ್ರಸಾದ್ ಅಂತಂದೇಳಿ. ಅವ್ರಿಗೂ ಕೂಡ ನಾವು ಈ ಸಮಯದಲ್ಲಿ ಸನ್ಮಾನನ ಇಟ್ಕೊಂಡಿದೀವಿ. ಹಾಗೆ ನಮ್ಮ ಶಾಲೆಗೆ CMCA ಸಂಘದಿಂದ ಮಂಜುನಾಥನ್ ಅವರು ಈ ಮಣ್ಣಿನ ವಿಶೇಷತೆ ಬಗ್ಗೆ ಮಕ್ಕಳ ಎಲ್ಲಾ ಹೊಲಗಳಿಂದ ಮಣ್ಣನ್ನ ತರಿಸಿ ಅವುಗಳ ವಿಶೇಷತೆ ಬಗ್ಗೆ ಮತ್ತೆ ಮಣ್ಣು ಎಷ್ಟು ಪ್ರಾಮುಖ್ಯತೆ ಅನ್ನೋದ್ರ ಬಗ್ಗೆ ಉಪನ್ಯಾಸ ಕಾರ್ಯಕ್ರಮನ ಕಳೆದ ವಾರದಲ್ಲಿ ಮಾಡಿಕೊಟ್ಟೋದ್ರು. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಸನ್ಮಾನ ಇದೆ. ಹಾಗೆ ಈ ವರ್ಷದಲ್ಲಿ ಈ ನವ್ಯ ದಿಶಾ ಅನ್ನೋ NGO ಸಂಸ್ಥೆಯಿಂದ 2 ಶಿಕ್ಷಕರು ನಮ್ಮ ಶಾಲೆಗೆ ಬಂದು ಮಕ್ಕಳಿಗೆ ಏನು ಸಮಾಜದಲ್ಲಿ ಯಾವ ರೀತಿ ಇರಬೇಕು, ಮತ್ತೆ ಜವಾಬ್ದಾರಿಗಳೇನು, ಕೊಡುಗೆ ಏನ್ ಕೊಡ್ಬೇಕು, ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಯಾವ ರೀತಿ ಅವರು ಮನೆಯಲ್ಲಾಗಿರ್ಬೋದು, ಶಾಲೆನಲ್ಲಾಗಿರ್ಬೋದು, ಹೊರಗಡೆ 4 ಜನಗಳ ಮಧ್ಯೆ ಯಾವ ರೀತಿ ಇರ್ಬೇಕು ಅನ್ನೋ ಪಾಠಗಳನ್ನ ಅವರು ವಾರಕ್ಕೆ 1 ದಿನ ಬಂದು ಹೇಳ್ಕೊಟ್ಟು ಹೋಗ್ತಾ ಇದ್ದಾರೆ. ಅವ್ರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಸನ್ಮಾನನ ಮಾಡ್ತಾ ಇದ್ದೀವಿ. ಹಾಗೆ ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮ ಏನು ವಿಶೇಷ ಏನಪ್ಪಾ ಅಂತಂದ್ರೆ ಈ ಇತ್ತೀಚಿನ ದಿನಗಳಲ್ಲಿ ಎಲ್ಲೋ ಕನ್ನಡ ಅಳಿವಿನ ಅಂಚಿಗೆ ಹೋಗ್ತಾ ಇದೆ. ಈ ಅಳಿವಿನ ಅಂಚಿಂದ ಹೊರಗಡೆ ತರಬೇಕು ಅಂತಂದು ಹೇಳ್ಬಿಟ್ಟು
ನಾವು ಇದಕ್ಕೆ ನಮ್ಗೆ ಈ ನಾವು ವಿದ್ಯಾರ್ಥಿಗಳನ್ನ ಬಳಸ್ಕೊಂಡು ನಾವ್ ಏನ್ ಬೇಕಾದ್ರೂ ಕೆಲಸ ಮಾಡ್ಬೋದು ಅನ್ನೋದಕ್ಕೆ ನಾವು ಇವತ್ತು ಒಂದು ಕಲಾ ಉತ್ಸವನ ನಡೆಸ್ತಿರೋದೇ ಒಂದು ಉದಾಹರಣೆ. ಒಂದು ವರ್ಷ ಈ ಒಂದು ಮಂಜುಶ್ರೀ ಕನ್ನಡ ಕಲಾ ಉತ್ಸವವನ್ನ ಕನ್ನಡದ ವೈಭವೀಕರಿಸ್ತಾ ಇದೀವಿ ಈ ಒಂದು ಸಂದರ್ಭದಲ್ಲಿ. ಹಾಗಾಗಿ ಎಲ್ಲಾ ಪೋಷಕರು ಕೂಡ ಸಾಕಷ್ಟು ಒಂದು ಇದನ್ನ ಪ್ರಾಪರ್ಟೀಸ್ ಏನು ಹಾಡಿಗೆ ಬೇಕಾದ ಒಂದು ಉತ್ಸವಕ್ಕೆ ಬೇಕಾದ ಸಾಕಷ್ಟು ಸಾಮಗ್ರಿಗಳನ್ನ ಸಲಕರಣೆಗಳನ್ನ ನಮ್ಮ ಶಿಕ್ಷಕರು, ಮಕ್ಕಳು ಹಾಗೂ ನಮ್ಮ ಆಡಳಿತ ಮಂಡಳಿಯವರು ಸಾಕಷ್ಟು ದೊರಕಿಸಿಕೊಟ್ಟಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಕೂಡ ಕೃತಜ್ಞಳಾಗಿದ್ದೇನೆ. ಯಾಕೆ ಅಂತಂದ್ರೆ ಮಕ್ಕಳು ಕೂಡ ಬಹಳ ಖುಷಿಯಾಗಿ ಈ ಒಂದು ಎಲ್ಲಾ ಕಾರ್ಯಕ್ರಮದಲ್ಲೂ ಭಾಗವಹಿಸ್ತಾ ಇರ್ತಾರೆ. ಪ್ರತಿ ವರ್ಷ ನಮ್ಗೆ ಇದೇ ಸಮಸ್ಯೆ ಆಗೋದು, ನಾವ್ ಹಾಡಲ್ಲ ಈ ಹಾಡಲ್ಲ ಅಂತಂದೇಳಿ. ನಾವ್ ಯಾವಾಗ ಮಕ್ಳಿಗೆ ಒಂದು ಕರೆಕ್ಟ್ ಆಗಿ ಒಂದು ಗುರಿ ಕೊಡ್ತೀವಿ, ಒಂದು ಥೀಮ್ ನ ಕೊಟ್ಟಾಗ ಯಾವುದೇ ಸಮಸ್ಯೆ ಇಲ್ದಂಗೆ ಬಹಳ ಖುಷಿಯಾಗಿ ಒಂದು ಕಾರ್ಯಕ್ರಮನ ನಡ್ಸ್ಕೊಡೋದಕ್ಕೆ ಮಕ್ಕಳು ತಯಾರಾಗಿದ್ದಾರೆ. ಆದ್ರಿಂದ ಈ ಒಂದು ಸಂದರ್ಭದಲ್ಲಿ ಇದಕ್ಕೆ ತಯಾರಿ ಮಾಡಿದ ನಮ್ಮ ಶಿಕ್ಷಕರಿಗೂ, ಮಕ್ಕಳಿಗೂ ಕೂಡ ಹಾಗೂ ಪೋಷಕರು ಕೂಡ ಒಂದು ಕೃತಜ್ಞತೆಯನ್ನ ಸಲ್ಲಿಸ್ತಾ ನನ್ನ ಈ ಒಂದು 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಹಾಗೂ ನಾಳೆ ಎಲ್ಲಾರು ಕೂಡ ನೀವು ನಿಮ್ಮ ಮಕ್ಕಳನ್ನ ಕರ್ಕೊಂಡ್ ಬನ್ನಿ, ಪೋಷಕರು ನೀವು ಬನ್ನಿ, ಮಕ್ಕಳನ್ನ ಕರ್ಕೊಂಡ್ ಬನ್ನಿ, ಅಕ್ಕಪಕ್ಕದವ್ರನ್ನು ಕೂಡ ಈ ಒಂದು ಕಾರ್ಯಕ್ರಮನ ವೀಕ್ಷಿಸಿ ನಮ್ಮನ್ನ ತನ್ಮಯರನ್ನಾಗಿ ಮಾಡ್ಬೇಕು ಅಂತಂದು ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಓಂ ಶ್ರೀ ಮಂಜುನಾಥನಾಯ ನಮಃ. ನಾಳೆ ನಡೆಯಿರತಕ್ಕಂಥ ನಮ್ಮ ಶಾಲೆಯಲ್ಲಿ, ನಮ್ಮ ಶಾಲಾ ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯಿಂದ ರಾಜ್ಯ ಮಟ್ಟದಲ್ಲಿ ಗೆದ್ದು, ನ್ಯಾಷನಲ್ ಮಟ್ಟದಲ್ಲಿ ಗೆದ್ದು ಪ್ರಶಸ್ತಿ ಪಡೆದಂಥ ಮಕ್ಕಳಿಗೂ, ಮತ್ತು ನಮ್ಮ SSLCಯಲ್ಲಿ ಉತ್ತೀರ್ಣರಾಗಿ ಹೈಯೆಸ್ಟ್ ಯಾರು ನಂಬರ್ ತೆಗೆದಾರೋ ಅವ್ರಿಗೂ, ಮತ್ತು ಜಿಲ್ಲಾ ಮಟ್ಟದಲ್ಲಿ ಎಲ್ಲ ನಂಬರ್ ತೆಗೆದವ್ರಿಗೂ ಎಲ್ಲರಿಗೂ ಸಹ ನಮ್ಮ ಈ ವಿವಿಧ ಕ್ರೀಡಾಪಟುಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ಕೊಟ್ಟು ಅವರು ಗೆದ್ದಿರ್ತಕ್ಕಂಥವ್ರೆಲ್ಲರಿಗೂ ಸಹ ನಾವು ನಮ್ಮ ಶಾಲಾ ಆವರಣದ ಕಾರ್ಯಕ್ರಮದಲ್ಲಿ ಅವರಿಗೆಲ್ಲ ಸನ್ಮಾನ ಮಾಡ್ತೀವಿ. ಮತ್ತು ನಮ್ಮ ಪೋಷಕರು, ನಮ್ಮ ಮಕ್ಕಳು ಎಲ್ಲ ನಮಗೆ ಚೆನ್ನಾಗಿ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಈ ಪ್ರತಿಯೊಂದು ಹಂತದಲ್ಲೂ ಸಹ ನಮಗೆ ಎಲ್ಲರೂ ಸಹಾಯ ಮಾಡ್ತಿದ್ದಾರೆ. ಅವರೆಲ್ಲರಿಗೂ ನಾನು ಋಣಿಯಾಗಿದ್ದೀನಿ. ಹಾಗೆಯೇ ನಮ್ಮ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬರಲಿ ಅಂತ ಹೇಳ್ಬಿಟ್ಟು ಆಶಿಸುತ್ತಾ ಅವ್ರಿಗೆಲ್ಲರೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ನಮಸ್ಕಾರ. ನಾಳೆ ನಡೆಯಲಿರುವ ಮಂಜುಶ್ರೀ ಕನ್ನಡ ಕಲಾ ಉತ್ಸವದಲ್ಲಿ ನಮ್ಮ ಶಾಲಾ ವಿದ್ಯಾರ್ಥಿಗಳು ನಮ್ಮ ಕರ್ನಾಟಕ ನಾಡನ್ನು ಬಿಂಬಿಸುವಂತಹ ಹಾಡುಗಳನ್ನು ನಾಳೆ ನೃತ್ಯ ರೂಪದಲ್ಲಿ ಪ್ರಕಟಿಸಲಿದ್ದಾರೆ. ಪ್ರತಿಯೊಂದು ಏನು ಹಾಡಿನ ನೃತ್ಯ, ಅದರಲ್ಲಿ ನಮ್ಮ ಕನ್ನಡ ನಾಡಿನ ಸಂಸ್ಕೃತಿ ಒಂದೊಂದು ಹಾಡಿನಲ್ಲೂ ಸಹ ಅಡಗಿದೆ. ಆ ಹಾಡಿನಿಂದ ಏನು ತೋರಿಸುತ್ತೆ ಅಂದರೆ, ನಮ್ಮ ಮಕ್ಕಳು ನಮ್ಮ ಕನ್ನಡದ ಇತಿಹಾಸವನ್ನೇ ವಿಜೃಂಭಿಸುವ ರೀತಿಯಲ್ಲಿ, ಆ ಒಂದು ರೀತಿಯಲ್ಲಿ ನಮ್ಮ ಕನ್ನಡ ಉತ್ಸವದಲ್ಲಿ ಬೆಳಗಿಸ್ತಾ ಇದ್ದಾರೆ. ದಯವಿಟ್ಟು ಈ ಎಲ್ಲ ವೀಕ್ಷಕರು ಸಹ ಈ ಒಂದು ನಮ್ಮ ಕನ್ನಡದ ಉತ್ಸವನ್ನ ನೋಡುವ ಮೂಲಕ ನಮ್ಮ ಮಕ್ಕಳ ಒಂದು ಏನು ನೃತ್ಯದ ಒಂದು ಕನ್ನಡವನ್ನು ಪ್ರತಿಬಿಂಬಿಸತಕ್ಕಂತಹ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು. ಮತ್ತು ಅವರು ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮ ಅತಿ ಸುಂದರವಾಗಿ ರೂಪುಗೊಂಡಿದೆ ಅನ್ನೋದಕ್ಕೆ ನೀವೆಲ್ಲ ವೀಕ್ಷಣೆ ಮಾಡಿದ ನಂತರ ನಮಗೆ ಆ ಒಂದು ಪ್ರತಿಫಲನ ಸಿಗುತ್ತೆ ಅಂತಂದು ನಾನು ಈ ಮೂಲಕ ಹೇಳುತ್ತೇನೆ. ವಂದನೆಗಳು. ನಮಸ್ಕಾರ. ಕೊನೆಯ ಬಾರಿ ಈ ಶಾಲೆಯಲ್ಲಿ ಅಪ್ಪು ಉತ್ಸವ ಅಂತ ಮಾಡಿದ್ವಿ. ತುಂಬಾ ರಾಜ್ಯ ಮಟ್ಟಕ್ಕೆ ಸುದ್ದಿಯಾಗಿತ್ತು. ಈ ವರ್ಷವೂ ಕೂಡ ವಿಶೇಷವಾಗಿ ಮಂಜುಶ್ರೀ ಕನ್ನಡ ಕಲಾ ಉತ್ಸವ ಅಂತ ಮಾಡ್ತಾ ಇದ್ದೀವಿ. ಎಲ್ರೂ ಬಂದು ಈ ಕಾರ್ಯಕ್ರಮ ನೋಡಿ ಯಶಸ್ವಿಗೊಳಿಸ್ಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಈ ಕಾರ್ಯಕ್ರಮ ಲೈವ್ ಕೂಡ ಇರುತ್ತೆ. ಎಲ್ಲರೂ ಲೈವ್ ಅಲ್ಲೂ ನೋಡಿ, ಇಲ್ಲೂ ಬಂದು ನೋಡಿ. ಶ್ರೀ ಟಿವಿನಲ್ಲಿ ಲೈವ್ ಇರುತ್ತೆ, ನೋಡಿ ಸಹಕರಿಸಿ.